ಈ ಸೈಟ್ ಹಂಚಿಕೆ ವಿಚಾರದಲ್ಲಾಗಿರಬಹುದು, ಖಾತೆಯಲ್ಲಾಗಿರುವಂತಹ ರಂಗಿತರಂಗಗಳ ವಿಚಾರದಲ್ಲಾಗಿರಬಹುದು, ಅಂಜುಮನ್ ಸಂಸ್ಥೆಯಲ್ಲಿ ನಡೆದಿರುವಂತಹ ಕರಪ್ಟ್ ವಿಚಾರದಲ್ಲಾಗಿರಬಹುದು, ಸಾಕಷ್ಟು ಜನರಿಗೆ ಕುತೂಹಲ ಇದೆ. ಆ ಕಮಿಟಿಯ ಹಿಂದೆ ನಿಂತು ಮಾಡಿಸಿರುವಂತಹ ವ್ಯಕ್ತಿ ಯಾರು ಅಂತ. ಎಸ್ಪೆಷಲಿ ನಮ್ಮ ಮೈಸೂರಿನವರು ಸ್ವಲ್ಪ ಅರ್ಥ ಚೆನ್ನಾಗಿ ಮಾಡ್ಕೊಳ್ತಾರೆ. ಯಾರಿಗೋಸ್ಕರ ಹೇಳ್ತಾ ಇದ್ದೀನಿ, ಹೂ ಇಸ್ ದಿಸ್ ಬಿಹೈಂಡ್ ದಿಸ್ ಎಲ್ಲ ನನಗೆ ಅರ್ಥ ಆಗ್ತದೆ, ಜನ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ವಕ್ಫ್ ಬೋರ್ಡ್ ಹಿಂದಗಡೆ ಅಥವಾ ಈ ಹಗರಣಗಳ ಹಿಂದೆ ಯಾವ ವ್ಯಕ್ತಿ ಇದ್ದಾರೆ ಸರ್? ಯಾರೋ ಇದ್ದಾರೆ, ಖಂಡಿತ ಇದ್ದಾರೆ. ನಾನು ಒಂದು ಮನವಿ ಮಾಡ್ಕೊಳ್ತಿರೋದು ನಮ್ಮ ವಕ್ಫ್ ಮಿನಿಸ್ಟರ್ ಸಾಹೇಬ್ ರಿಕಮೆಂಡ್ ರಚನೆ ಮಾಡಿ ಆ ಎಂಕ್ವೈರಿನಲ್ಲಿ ನಾನು ತಗೊಂಡೋಗಿ ಎಲ್ಲ ದಾಖಲೆ. ಮುಸ್ಲಿಂ ಸಮುದಾಯಕ್ಕೆ ಯಾರೋ ಮಕ್ಕಳು ಟೋಪಿ ಆಗ್ತಾ ಇದ್ದಾರೆ, ಅವ್ರನ್ನ ಐಡೆಂಟಿಫೈ ಮಾಡಿ ಮತ್ತು ಮುಸಲ್ಮಾನ ಸಮುದಾಯಕ್ಕೆ ಒಳ್ಳೆಯದಾಗುವ ಹಾಗೆ ಮಾಡಿ. ಇವರು ಒಂದು ಕಮಿಟಿ ಫಾರ್ಮೇಶನ್ ಮಾಡಿ, ಜಡ್ ಸಾಹೇಬ್ರು ಇರಲಿ ಇಲ್ಲ ಏನ್ ಯಾರಿಗೆ ಬೇಕೋ ಅವ್ರಿಗೆ ಬಂದ್ಬಿಟ್ಟು ಎಂಕ್ವೈರಿ ಮಾಡಿ ಖಂಡಿತ ಪೂರ್ತಿ ದಾಖಲೆ ತಗೊಂಡು ಕೊಡ್ತೀನಿ. ಸೈಟು ಮೂರು ಬಾರಿ ರಿಜಿಸ್ಟರ್ ಆಯ್ತು ಅಂತ ಹೇಳ್ತಾ ಇದ್ದೀರಲ್ಲ, ಸೇಮ್ ನಂಬರ್ ಅಲ್ಲಾಗಿದೆಯೋ ಅಥವಾ ಡಿಫ್ರೆಂಟ್ ನಂಬರ್? ರಿಜಿಸ್ಟರ್ ಇಲ್ಲ, ರಿಜಿಸ್ಟ್ರೇಷನ್ ಅಂದ್ರೆ ಖಾತೆ ಆಗಿರೋದು, 3 ಖಾತೆ ಆಗಿರೋದು. ಒಂದೇ ಸೈಟ್ ಮೂರು ಖಾತೆ ಆಗಿದೆ, ಬೇರೆ ಬೇರೆ ನಂಬರ್, ಬೇರೆ ಬೇರೆ ನಂಬರ್. ಡಾಕ್ಯುಮೆಂಟ್ಸ್ ಎಲ್ಲ ಮ್ಯಾನಿಪುಲೇಟ್ ಮಾಡ್ಬಿಟ್ಟಾರ. ಮೂಲ ಡಾಕ್ಯುಮೆಂಟ್ ಇದ್ರೆ ಏನೋ ಹೇಳ್ಬೋದು, ನೀವು ಮೂಲ ಡಾಕ್ಯುಮೆಂಟ್ ಇಂದಾನೆ ಎಲ್ಲ ನೀವು ನಿಮ್ ಇಷ್ಟದ ಪ್ರಕಾರ ನೀವು ಯಾರಿಗೆ ಎದರ್ಕೊಂಡಂಗ್ ಮಾಡಿದೀರಿ, ಹೂ ಇಸ್ ಬಿಹೈಂಡ್ ದಿಸ್ ಒನ್. ಮುಸ್ಲಿಂಗೆ ಮಕ್ಮಲ್ ಶರೀಫರ ಛಾಟಿ ಸಂಚಿಕೆ 12ಕ್ಕೆ ಸ್ವಾಗತ. ನಾನು ನಿಮ್ಮ ವೀರೇಶ್ ವೀರಪ್ಪ. 11ನೇ ಸಂಚಿಕೆಯಲ್ಲಿ ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ವು. ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಅಲ್ಲಿ. ಥ್ಯಾಂಕ್ ಯು ಸರ್. 12ನೇ ಸಂಚಿಕೆಗೆ ಸಾಕಷ್ಟು ಜನ ವೀಕ್ಷಕರು ಕಾತದಿಂದ ಕಾಯ್ತಾ ಇದ್ದಾರೆ. ಕಾರಣ ಈ ಸೈಟ್ ಹಂಚಿಕೆ ವಿಚಾರದಲ್ಲಾಗಿರಬಹುದು, ಖಾತೆಯಲ್ಲಾಗಿರುವಂತಹ ರಂಗಿತರಂಗಗಳ ವಿಚಾರದಲ್ಲಾಗಿರಬಹುದು, ಅಥವಾ ಅಂಜುಮನ್ ಸಂಸ್ಥೆಯಲ್ಲಿ ನಡೆದಿರುವಂತಹ ಕರಪ್ಟ್ ವಿಚಾರದಲ್ಲಾಗಿರಬಹುದು, ಸಾಕಷ್ಟು ಜನರಿಗೆ ಕುತೂಹಲ ಇದೆ. ಆ ಕಮಿಟಿಯ ಹಿಂದೆ ನಿಂತು ಮಾಡಿಸಿರುವಂತಹ ವ್ಯಕ್ತಿ ಯಾರು ಅಂತ ಹೇಳೋದು. ಅಲ್ಹಮ್ದುಲಿಲ್ಲಾ, ನೀವು ಕೇಳ್ತಾ ಇರೋದು ಕ್ವಶನ್ಗೆ ಅದು ಮುಂದೆ ಬರ್ತದೆ, ಮುಂದ್ಗಡೆ ಬರಲ್ಲ ಅಂತ ಇಲ್ಲ, ಇದ್ದಾರೆ ಯಾವ. ಬಟ್ ದಿಸ್ ಆಲ್ ಕ್ರೊನಾಲಜಿ. ಇದು ಈ ಕ್ರೊನಾಲಜಿಗೆ ನಾವು ಸ್ವಲ್ಪ ಸೀರಿಯಸ್ ನೋಟಾಗೆ ಜನ ಎಲ್ಲ ನಮ್ಮ ಸ್ಟೇಟ್ ಜನ, ಕರ್ನಾಟಕ ಸ್ಟೇಟ್ ಜನ ಎಲ್ಲ ನೋಡ್ಕೊಂಡು ಬರ್ತಾವ್ರೆ. ಅವರು ಎಸ್ಪೆಷಲಿ ನಮ್ಮ ಮೈಸೂರಿನವರು ಸ್ವಲ್ಪ ಅರ್ಥ ಚೆನ್ನಾಗಿ ಮಾಡ್ಕೊಳ್ತಾವ್ರೆ. ನನ್ನ ಏನು ಹೇಳ್ತಾ ಇದ್ದೀನಿ, ಯಾರಿಗೋಸ್ಕರ ಹೇಳ್ತಾ ಇದ್ದೀನಿ, ಹೂ ಇಸ್ ದಿಸ್ ಬಿಹೈಂಡ್ ದಿಸ್ ಎಲ್ಲ ಇರ್ರೆಗ್ಯುಲೇಟಿವ್ಸು ಒಂದು ಸ್ವಲ್ಪ ಹೇಳ್ತಾ ಇರೋದು. ಇದೆಲ್ಲ ಕ್ರೊನಾಲಜಿ ನನಗೆ ಅರ್ಥ ಆಗ್ದಂಗೆ ಜನ ಅರ್ಥ ಮಾಡ್ಕೊಳ್ತಾವ್ರೆ. ಲೆಟ್ ಇಟ್ ಬಿ ದೇರ್. ಸದ್ಯಕ್ಕೆ ಇವಾಗ ನೀವು ಕೇಳ್ತಾ ಇರೋದು ಕ್ವಶನ್ಗೆ ಲೆಟ್ ಇಟ್ ಬಿ ದೇರ್. ಬಟ್ ರೈಟ್ ಟೈಮ್ನಲ್ಲಿ ಆ ಟೈಮ್ ಬಂದೇ ಬರ್ತದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇವಾಗ ಹೇಳೋದಾಗಿದ್ರೆ ಹೇಳೋದು ಬೇಡ, ಇದೆ ಬರ್ತದೆ ಟೈಮ್, ಬರಲ್ಲ ಅಂತ ಇಲ್ಲ. ಕನ್ಫ್ಯೂಷನ್ ಆಗೋದು ಬೇಡ. ಆವಾಗ ಪೂರ್ತಿ ದಾಖಲೆ ಮಡಿಗ್ಬಿಟ್ಟು ಬೇರೆ ಇದು ಒಂದು ಸಂಸ್ಥೆಗೆ ಇಲ್ಲ, ಮೈಸೂರು ವಕ್ಫ್ ಅಡ್ವೈಸರಿ ಕಮಿಟಿ ಹಿಂದ್ಗಡೆ ಇರ್ರೆಗ್ಯುಲೇಟರೀಸ್ ಹಿಂದ್ಗಡೆ ಯಾರಿದ್ದಾರೆ ಅಂತ ಖಂಡಿತ ತೋರಿಸ್ತೀನಿ. ಇಂಥವ್ರು ಇದ್ದಾರೆ ಅಂತ ಖಂಡಿತ ತೋರಿಸ್ತೀನಿ ಇನ್ಶಾಲ್ಲ. ನಿಮ್ಮ ವಕ್ಫ್ ಬೋರ್ಡ್ ಹಿಂದಗಡೆ ಅಥವಾ ಈ ಹಗರಣಗಳ ಹಿಂದೆ ಯಾವ ವ್ಯಕ್ತಿ ಯಾರೋ ಇದ್ದಾರೆ, ಖಂಡಿತ ಇದ್ದಾರೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಲಿ, ನಾನು ಒಂದು ಮನವಿ ಮಾಡ್ಕೊಳ್ತಿರೋದು ನಮ್ಮ ವಕ್ಫ್ ಮಿನಿಸ್ಟರ್ ಸಾಹೇಬ್ರಿಗೆ ಒಂದು ಎಂಕ್ವೈರಿಗೆ ರಿಕಮೆಂಡ್ ರಚನೆ ಮಾಡಿ ಆ ಎಂಕ್ವೈರಿನಲ್ಲಿ ನಾನು ತಗೊಂಡೋಗಿ ಎಲ್ಲ ದಾಖಲೆ ಕೊಡ್ತೀನಿ. ಮೀಡಿಯಾನಲ್ಲಿ ಬಂದು ಹೇಳಿ ನಾನು ಅದು ಇದು ಅದು ಅಂತ ಹೇಳ್ಬಿಟ್ಟು ಇದು ಮಾಡೋದೇ ಬೇಡ, ನೆಗೆಟಿವ್ ಪಬ್ಲಿಸಿಟಿನೇ ಬೇಡ. ಓಕೆ, ಯಾವ ಬುಕ್ ತಿಂದವ್ರೆ ನೀರು ಕುಡಿಲಿ ಅಂತ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಗ್ರೇಟ್. ಕೊಡ್ತೀನಿ ಅಂದ್ರೆ ಕೊಡ್ತೀನಿ. ಇದೆಲ್ಲ ಪ್ಲಾಟ್ಫಾರ್ಮು, ನಿಮ್ಮ ಪ್ಲಾಟ್ಫಾರ್ಮು ಇದು ಪಬ್ಲಿಕ್ ಅವೇರ್ನೆಸ್. ಇದು ಓನ್ಲಿ ಲೆಟ್ ದಿ ಪಬ್ಲಿಕ್ ಡಿಸೈಡ್ ಇಟ್. ಅವೇರ್ ಆಗಲಿ, ದೆನ್ ಡಿಸೈಡ್ ಮಾಡಲಿ. ನಿಜ. ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ನಮ್ಮ ಕಾರ್ಯಕ್ರಮದ ಉದ್ದೇಶವೇ ಇದು. ಎಸ್ ಸರ್, ಕರೆಕ್ಟ್. ಮುಸ್ಲಿಂ ಸಮುದಾಯಕ್ಕೆ ಯಾರೋ ಮಕ್ಕಳು ಟೋಪಿ ಆಗ್ತಾ ಇದ್ದಾರೆ, ಅವರನ್ನ ಐಡೆಂಟಿಫೈ ಮಾಡಿ ಮತ್ತು
ಮುಸಲ್ಮಾನ ಸಮುದಾಯಕ್ಕೆ ಒಳ್ಳೆಯದಾಗುವ ಹಾಗೆ ಮಾಡಿ. ಎಸ್ ಸರ್, ಅದೇ ನಮ್ಮ ಇಷ್ಟ ಇದಕ್ಕೆ ನಿಮ್ಮ ಮಾತನ್ನು ನಾವು ನೋಡ್ಕೊಂಡು ಈ ಬದ್ದಿ ಒಂದು ಅವೇರ್ನೆಸ್ಗೆ ನಾನು ಹೇಳ್ತಾ ಇದ್ದೀನಿ. ಆ ಅವೇರ್ನೆಸ್ ನಲ್ಲಿ ಸ್ವಲ್ಪ ಏನ್ ಒಳ್ಳೇದು ಏನಾಗ್ತದೆ ಆಗ್ತಾ ಇರಲಿ. ನಮ್ಮ ಅದರ ಮಧ್ಯ ಇವರು ಒಂದು ಕಮಿಟಿ ಫಾರ್ಮೇಶನ್ ಮಾಡಿ, ಲೆಟ್ ಇಟ್ ಬಿ ಜಡ್ಜ್, ರಿಟೈರ್ಡ್ ಜಡ್ಜ್ ಸಾಹೇಬ್ರು, ಜಡ್ಜ್ ಸಾಹೇಬ್ರು ಇರಲಿ, ಇಲ್ಲ ಯಾರಿಗೆ ಬೇಕೋ ಅವ್ರಿಗೆ ಕುಣಿಸ್ಬಿಟ್ಟು ಒಂದು ಇನ್ಕ್ವೈರಿ ಮಾಡಿ ಖಂಡಿತ ಪೂರ್ತಿ ದಾಖಲೆ ತಗೊಂಡೋಗಿ ಕೊಡ್ತೀನಿ. ಅಂದ್ರೆ ನೀವ್ ಹೇಳ್ತಾ ಇದ್ದೀರಿ ನಿವೃತ್ತ ನ್ಯಾಯಾಧೀಶರಿಂದ ಏನು ನಿಮ್ಮ ಕಮಿಟಿ ಇದೆ ಆ ಕಮಿಟಿಯ ಮೇಲೆ ಎಸ್ ಸರ್ ಎಂಕ್ವೈರಿ ಮಾಡಿಸ್ಬೇಕು. ಆ ಎಂಕ್ವೈರಿ ಅಧ್ಯಕ್ಷತೆಯನ್ನ ಅಥವಾ ರೂಪುರೇಷೆಗಳನ್ನ ಜಡ್ಜ್ ಮಾಡಿದ್ರು ಒಳ್ಳೇದು. ಆಗ ಮಾತ್ರ ಸತ್ಯ ಆಗ್ತದೆ. ಸತ್ಯ ಗೊತ್ತಾಗೋದಿಲ್ಲ. ಇಲ್ಲ ಅಂದ್ರೆ ಇಲ್ಲಿ ನಾನು ಯಾರ ಮೇಲೇನು ಹೇಳಕ್ ಇಷ್ಟಪಡಲ್ಲ. ಇಲ್ಲಿ ಏನಾಗ್ತದೆ ಅಂದ್ರೆ ಏನ್ ಫೈಟ್ ಔಟ್ ಮಾಡಿದ್ರು, ಏನ್ ಕ್ವಶನ್ ಮಾಡಿದ್ರು ಆನ್ಸರ್ಸ್ ಆಚೆ ಬರಲ್ಲ. ಸೈಟ್ ಬಗ್ಗೆ ಹೇಳೋದಾದ್ರೆ ಸೈಟ್ ಅದೇ ನಾನು ಏನ್ ಹೇಳ್ತಾ ಇದ್ದೆ ಓದ್ಸಲಿ 120/150 ಸೈಡ್ ಇದೆ. ಇದು CA ಸೈಡ್. ಇದು ಈ CA ಸೈಡ್ ಗೆ ನಾನು ನಿಮ್ಗೆ ತೋರಿಸಂಗೆ ಒಂದ್ ಕಡೆ 1987 ನಲ್ಲಿ 1987 ನಲ್ಲಿ ಒಂದ್ ಖಾತೆ ಆಗೈತೆ, 1991 ನಲ್ಲಿ ಇನ್ನೊಂದು ಖಾತೆ ಆಗಿದೆ ಸೇಮ್ ಸೈಡ್ ಗೆ. ಹೌದು ಹೌದು. EC ಕೂಡ ಇದೆ, ECನೂ ಇದೆ. 58 ಇಂದ EC, 1959 ಇಂದ EC ಇದೆ, 89 ವರೆಗೆ ಒಂದು EC ಇದೆ. ಅದಾದ ನಂತರ 16/8/1986 31/12/2003 ವರೆಗೆ ಒಂದಿದೆ. ಅಂದ್ರೆ 15 ವರ್ಷದ್ದು. ಇನ್ನು ಋಣಭಾರ ನೋಡ್ತೀನಿ ಅಂತಂದ್ರೆ ಸ್ವತ್ತಿನ ಮೇಲೆ ಋಣಭಾರ ರಾಹಿತ್ಯ ಪ್ರಮಾಣ ಪತ್ರದೊಳಗಡೆ ಇಲ್ಲಿವರೆಗೂ ಕೂಡ ಇದೆ. ಸೊ ಅಲ್ಲಿಗೆ ನಂದೊಂದು ಸಹಜ ಪ್ರಶ್ನೆ, ಕುತೂಹಲದ ಪ್ರಶ್ನೆ. ಹೇಳಿ ಸರ್. ಒಂದೇ ಸೈಟು ಮೂರ್ ಬಾರಿ ರಿಜಿಸ್ಟರ್ ಆಯ್ತು ಅಂತ ಹೇಳ್ತಾ ಇದ್ದೀರಲ್ಲ, ಸೇಮ್ ನಂಬರ್ ಅಲ್ಲ ಆಗಿದೆಯೋ ಅಥವಾ ಡಿಫ್ರೆಂಟ್ ನಂಬರ್? ರಿಜಿಸ್ಟರ್ ಇಲ್ಲ, ರಿಜಿಸ್ಟ್ರೇಷನ್ ಅಂದ್ರೆ ಖಾತೆ ಆಗಿರೋದು 3 ಖಾತೆ ಆಗಿರೋದು. ಒಂದೇ ಸೈಟ್ ಮೇಲೆ 3 ಖಾತೆ ಆಗಿದೆ. ಬೇರೆ ನಂಬರ್, ಬೇರೆ ನಂಬರ್ ಅಂದ್ರೆ ನೋಡಿ ಸರ್, ಇಲ್ಲಿ ನನ್ನ ಹತ್ರ ಖಾತೆ ಇದೆಯಲ್ಲ 550 87 88 ನಲ್ಲಿ ಒಂದ್ ಖಾತೆ, 87 ನಲ್ಲಿ 91 ನಲ್ಲಿ 481. ಇದೇ ಡಿಫ್ರೆಂಟ್, ಇದೇ ಡಿಫ್ರೆಂಟ್. ಸಮಥಿಂಗ್ ಇಸ್ ಫಿಶಿ ಅಲ್ವಾ? ಅದೇ ಐ ಕಾಂಟ್ ಜಡ್ಜ್ ಇಟ್. ಲೆಟ್ ದಿ ಇನ್ಕ್ವೈರಿ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಲಿ ಅವರು, ಇದೆಲ್ಲ ನೋಡ್ಲಿ ಅವರು. ಸೊ 3ನೇ ಖಾತೆ 20 ನಲ್ಲಿ 936 936 ಖಾತೆ ನಂಬರ್. ಹೌದು, 3 ಖಾತೆನೂ ಇದೆ. ಈ 3 ಖಾತೆನೂ ತಗೊಂಡು ನಾನು ಏನ್ ಮಾಡಿದ್ದೇನೆ, ಒಂದ್ ತಿಂಗಳ ಮುಂಚೆ 27ಗೆ ಅಧಿಕಾರ ಅವ್ರಿಗೆ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕೊಟ್ರಿ? ಡಿಸ್ಟ್ರಿಕ್ಟ್ ಆಫೀಸರ್ ಇವರೇ, ಮೇನ್ ಇವರೇ. ಇವಾಗ ನಾನು ಓದ್ಸಲಿ ಹೇಳ್ದೆ ಅಲ್ಲ, 1991 ನಲ್ಲಿ CR ನಂಬರ್ ಸಿಗ್ತದೆ ನೋಡಿ. ಹೌದು. ಆ CR ನಂಬರ್ಗುನು ಆ 2 ಖಾತೆ ತೋರಿಸ್ದಂಗೆ ಮಾಡ್ಕೊಂಡು ಬರ್ಬೇಕಾಗಿದ್ರೆ ಆ ಟೈಮ್ ನಲ್ಲಿ ಇನ್ನು ಯಾರು ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ ಇದ್ರು ಅವರೇ ಕಾರಣ ಯಾಕಂದ್ರೆ ಹಿ ಶುಡ್ ಕ್ಯಾರಿ ದಿ ಫೈಲ್ ಬೆಂಗಳೂರಿಗೆ, ಇವ್ರು ಹೋಗಲ್ಲ. ನಾನು ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ನೋಡಿ, ವಾಟ್ ಎವರ್ ದಿ ಗ್ರೌಂಡ್ ರಿಪೋರ್ಟ್ ಕೆಳಗಡೆ ಆಗ್ತದೆ ಅದ್ ಬೆಂಗಳೂರಿಗೆ ತಗೊಂಡೋಗಿ ಬೆಂಗಳೂರಿನಲ್ಲಿ ನೀವು ಎಲ್ಲ ಸರ್ಟಿಫಿಕೇಶನ್, ರಿಜಿಸ್ಟ್ರೇಷನ್ ಏನೇನ್ ಇದೆ ಇದು ಪ್ರೊಸೀಜರ್ ಎಲ್ಲ ಮಾಡ್ಬೇಕು ಅಂದ್ರೆ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ ಕ್ಯಾರಿ ಮಾಡಬೇಕು ಫೈಲ್. ಸೊ ಇವಾಗ ನಾವು ಕಂಪ್ಲೇಂಟ್ ಇವಾಗ ಇದೆಲ್ಲ ಸೇರಿಸಿ ಡಾಕ್ಯುಮೆಂಟ್ಸ್ ನಿಯರ್ಲಿ 14-15 ಡಾಕ್ಯುಮೆಂಟ್ಸ್ ನಾನು ನಿಮಗೆ ಒಂದ್ ತಿಂಗಳ ಮುಂಚೆ ಕೊಟ್ಟಿದ್ದೀನಿ. ಹೌದು, ಇಲ್ಲಿ ನೋಡಿ ಸರ್, 27ಗೆ ಕೊಟ್ಟಿದ್ದೀನಿ. irregularities, illegalities, lapses, lukenes relating to the documents pertaining to the ಅಂಜುಮನೆ ಇತಿಹಾದಿ ಇಸ್ಲಾಂ ಅಂತ ಕೊಟ್ಟಿದ್ದೀವಿ. ಕೊಟ್ಬಿಟ್ಟು ಎಲ್ಲ ನಾವು ಡೀಟೇಲ್ಸ್ ಆಗಿ ವರದಿಯನ್ನು ಎಲ್ಲ ಕೊಟ್ಟಿದ್ದೀವಿ ನೋಡಿ. ಈ ಟೈಮ್ ನಲ್ಲಿ ಮೆಜೆಸ್ಟಿಕ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ವತಿಯಿಂದ ಆಗಿರುವಂತದ್ದು ಇದು ಇಲ್ಲ, ಮೆಜೆಸ್ಟಿಕ್ ಸ್ಕೂಲು ನಡೀತೈತೆ ಅಲ್ಲಿ, ಅದ್ ಬೇರೆ ವಿಚಾರ. ಈ ಸೈಡ್ ನಲ್ಲಿ ಅಂದ್ರೆ ಇದೇ ಸೈಟ್ ನಲ್ಲಿ ಆ ಸ್ಕೂಲು ಇದೆ, ಅದರದ್ದು ಮತ್ತಷ್ಟು ಪ್ರಕರಣಗಳಿದಾವೆ. ಅದನ್ನ ಮುಂದೆ ಹೇಳ್ತೀನಿ ಇನ್ಶಾಲ್ಲ. ಮೆಜೆಸ್ಟಿಕ್ ಗೆ ಇವ್ರು ಏನೇನ್ ಮಾಡ್ಕೊಂಡು ಬಂದವ್ರೆ ಮೆಜೆಸ್ಟಿಕ್ ಸ್ಕೂಲ್ ನಲ್ಲಿ, ಅದ್ ಮುಂದಕ್ಕೆ ನಾನು ಹೇಳ್ತೀನಿ. ಅಂದ್ರೆ ಅದ್ ಬಿಟ್ಬಿಟ್ಟು ಇವ್ರು ಏನ್ ಮಾಡವ್ರೆ, ಇವ್ರ ಇಂಟೆನ್ಷನ್ಸ್ ಆರ್ ಕ್ವಶನಬಲ್. ಡಾಕ್ಯುಮೆಂಟ್ಸ್ ಎಲ್ಲ ಮ್ಯಾನಿಪುಲೇಟ್ ಮಾಡ್ಬಿಟ್ಟವ್ರಲ್ಲ. ಯಾವ್ದಾನ ಒಂದ್ ಮೂಲ ಡಾಕ್ಯುಮೆಂಟ್ ಇದ್ರೆ ಏನೋ ಹೇಳ್ಬೋದು, ನೀವು ಮೂಲ ಡಾಕ್ಯುಮೆಂಟ್ ಇಂದಾನೆ ಎಲ್ಲ ನೀವು
ನಿಮ್ ಇಷ್ಟದ ಪ್ರಕಾರ ಅದ್ ಏನೇನ್ ನಿಮ್ ಇಂಟೆನ್ಷನ್ಸ್ ಇದೆ, ನೀವು ಯಾಕೆ ಹಿಂಗ್ ಮಾಡಿದಿರಿ, ನೀವು ಯಾರಿಗೆ ಎದರ್ಕೊಂಡಂಗ್ ಮಾಡಿದಿರಿ, ಹೂ ಇಸ್ ಬಿಹೈಂಡ್ ದಿಸ್ ಒನ್, ಯಾರು ನಿಮ್ಗೆ ಅಷ್ಟೊಂದು ಧೈರ್ಯ ಕೊಟ್ಟಿರೋದು. ಸರ್ ಇದು ಒಂದು ಉದಾಹರಣೆ ನಾನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಏನೋ ಎಲ್ಲೋ ತಪ್ಪು ಮಾಡ್ಬೇಕು ಅಂತ ನನ್ಗೆ ಅನ್ಸಿದ್ರೆ, ನಾನು ತಪ್ಪು ಮಾಡಕ್ ಹೋಗ್ತೀನಿ ಅಂತ ಹೇಳಿದ್ರೆ, ಸಮ್ ಒನ್ ಶುಡ್ ಬ್ಯಾಕ್ ಮೀ, ಬ್ಯಾಕ್ ಬೋನ್ ನಿಲ್ಬೇಕು. ಆ ಬ್ಯಾಕ್ ಬೋನ್ ಆದ್ರೇನೆ ನಾನು ತಪ್ಪು ಮಾಡಕ್ ಹೋಗೋದು. ಹೌದು ಹೌದು, ಅದೇ ಯಾವ್ದಾದ್ರು ಒಂದು ಹಗರಣ ನಡೀತಾ ಇತ್ತು ಅಂತ ಹೇಳಿದ್ರೆ, ಅಧಿಕಾರಿಗಳು ಮಾಡಿದಾರೋ, ರಾಜಕಾರಣಿಗಳು ಮಾಡಿದಾರೋ, ಅಥವಾ ಇನ್ಯಾವ್ದಾದ್ರು ಸದಸ್ಯರುಗಳು ಮಾಡಿದಾರೋ, ಅವ್ರ ಹಿಂದೆ ಬ್ಯಾಕ್ ಬೋನ್ ಅಂತ ಒಬ್ರು ಇರ್ತಾರೆ. ಅವ್ರು ಯಾರು? ನಾನು ಅದೇ ಕೇಳ್ತಾ ಇರೋದು. ನಾನು ಹೇಳೋದ್ರಿಂದ ಲೆಟ್ ಎ ಕಮಿಟಿ ಬಿ ಫಾರ್ಮ್ ಅಂಡ್ ದೇ ವಿಲ್ ಡಿಸೈಡ್ ಇಟ್. ಅಂದ್ರೆ ನಿಮ್ಗೆ ಗೊತ್ತು ಯಾರು ಅಂತ, ಆದ್ರೆ ಹೇಳಲ್ಲ. ಬೇಡ ಸರ್, ಅದು ಇಲ್ಲ, ಬೇಡ. ನಾನು ಹೇಳೋದು ಬೇಡಕ್ಕಾಗಿಲ್ಲ. ಕಮಿಟಿಯಿಂದ ಅಫಿಷಿಯಲಿ ಡಿಕ್ಲೇರ್ ಆಗಿ, ಅಂದ್ರೆ ನೀವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳ್ಕೊಳ್ತಾ ಇರೋದು, ನಾನು ಕೇಳ್ಕೊಳ್ತೀನಿ. ಬಿಕಾಸ್ ತನಿಖಾ ತಂಡವನ್ನು ರಚನೆ ಮಾಡಿ ಸರ್. ಬಿಕಾಸ್ ಡಾಕ್ಯುಮೆಂಟ್ಸ್ ಆರ್ ಸೀರಿಯಸ್ ನೋಟ್ ನಲ್ಲಿ ಇದ್ದಾರೆ. ಕಾರಣ, ಇನ್ನೊಂದು ಕಾರಣ, ಇದಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಕಾರಣ ಹೇಳ್ತೀನಿ. ಒಂದ್ಸಲಿನೂ ನಾನು ಹೇಳಿದೆ, 2013 ನಲ್ಲಿ ನೀವು ಆಯೋಗಕ್ಕೆ, ಕಮಿಷನರ್ ಆಯೋಗಕ್ಕೆ, ಕರ್ನಾಟಕ ಸ್ಟೇಟ್ ಕಮಿಷನ್ಗೆ ನೀವು ಇದೇ ಸಂಸ್ಥೆ ಅನ್ನೋರು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂತ ಬರ್ದು ಕೊಡ್ತಾರೆ. ಯಾವ ಸಂಸ್ಥೆಯವರು? ಇದೇ ಸಂಸ್ಥೆ ಇದೆ, ಅಂಜುಮನ್ ಇತ್ತೆಹಾದ್ ಇಸ್ಲಾಂ. ಓಕೆ. ಒಂದ್ಸಲಿನೂ ನಾನು ಹೇಳಿದೆ, ಇವರು ಫಾರ್ ರಿಮೈನಿಂಗ್ ಅವರ ಆಡಿಯನ್ಸ್ ನಾನು ಹೇಳ್ತಾ ಇದ್ದೀನಿ, ಇವ್ರು ಬರೆಯಕ್ಕೆ ಆ ಧೈರ್ಯ ಎಲ್ಲಿಂದ ಬಂತು? ಆಲ್ರೆಡಿ ನಮ್ಮದೇ ಅಂತ ನಮ್ ಕಡೆ ಕ್ಲೈಮ್ ಮಾಡಿ ಇಟ್ಕೊಂಡ ಮೇಲೆ ನೀವು ಇಲ್ಲ ಇದು ನಮ್ದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳುವ ಅಷ್ಟು ಧೈರ್ಯ ಹೆಂಗ್ ಬಂತು? ರಿಲೆವೆಂಟ್ ಕ್ವಶನ್. 1695 ನಲ್ಲಿ ಗೆಜೆಟ್ ಆಗಿರ್ತದೆ ಕರ್ನಾಟಕ ಗೌರ್ಮೆಂಟ್ ಇಂದ. 91 ನಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ನಿಮ್ದು ಅಡಿಷನಲ್ ಪ್ರಾಪರ್ಟಿ ಅಂತ ರಿಜಿಸ್ಟರ್ ಮಾಡಿರ್ತಾರೆ. ಹೌದು. 2013 ನಲ್ಲಿ ಎಲ್ಲ ನಮ್ ಸ್ವಂತ ಇದು ಅಂತ ಹೇಳ್ಬಿಟ್ರೆ, ಯಾವಾಗ ನೀವು RTI ಹಾಕಿದಾಗ ಇದೆಲ್ಲ ಸೀರಿಯಸ್ ನೋಟ್ಸ್ ಇದು. ಎಕ್ಸಾಕ್ಟ್ಲಿ. ಇವಾಗ ಇದೆಲ್ಲ ಪರಿಹಾರ ಆಗ್ಲಿಲ್ಲ ಅಂದ್ರೆ ಐ ಥಿಂಕ್ ಇನ್ಯಾವತ್ತೂ ಆಗಲ್ಲ. ಅಂದ್ರೆ ಯಾರನ್ನ ವೆಲ್ ಅಂಡ್ ಗುಡ್, ಅಲ್ಹಮ್ದುಲಿಲ್ಲಾ ಎದ್ಬಿಡ್ಬೋದು, ಹೇಳಕ್ ಆಗಲ್ಲ. ಬಟ್ ಇವಾಗ್ಲೇ 20 ವರ್ಷ ಆಗೈತೆ. ಯಾರೋ ಕ್ವಶನ್ ಮಾಡಬೇಕು ಅಂತ ಹೇಳಿದ್ರೆ, ದಟ್ ಮೀನ್ಸ್ ಇಂಟೆನ್ಷನಲಿ ಎಲ್ಲ ನಾನು ನೋಡ್ತಾ ಇಲ್ಲ. ಕಾರಣ ಒಂದೇ ಸರ್, ನಾನು ಹೇಳ್ತಾ ಇದ್ದೀನಲ್ಲ, ಅವಾಗ ಪ್ರತಿ ಒಂದು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ, ನಮ್ ಬಡವ್ರ ಜನ ಇದಿರೋದೇ ಆಸ್ತಿ ಬಡವ್ರಿಗೋಸ್ಕರ. ಯಾರೋ ದಾನ ಮಾಡಿರೋದು ಆಸ್ತಿಗಳು, ಇದು ಪ್ರೈವೇಟ್ ಆಸ್ತಿಗಳು. ಇದು ಇವಾಗ ಹೇಳಕ್ ಹೋದ್ರೆ ದೊಡ್ಡ ಮಾತಾಡ್ಬೇಕಾಗಿರ್ತದೆ, ಬೇಡ. ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ, ಬಡವ್ರದ್ದು ಆಸ್ತಿ ಇದು, ದಾನ ಮಾಡಿರೋದು ಆಸ್ತಿ. ಇದು ಆಸ್ತಿಗೆ ನೀವು ಹೊನರೂರಿನಲ್ಲಿ ಕೂತಿದ್ದೀರೋ ಇಲ್ಲ ಯಾರ್ದ ಸಂಬಳ ತಗೊಳ್ತೀರೋ ಅದು ನನಗೆ ಬೇಕಾಗಿಲ್ಲ. ಸರ್ವಿಸ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಒಳ್ಳೆ ರೀತಿಯಿಂದ ಮಾಡ್ಬಿಟ್ಟು ಬಡವ್ರಿಗೆ ಅವರ ಹಕ್ಕು ಏನೇನ್ ಸಿಗ್ಬೇಕು, ಹೆಂಗ್ ಹೋಗ್ಬೇಕು, ಟ್ರಾನ್ಸ್ಪರೆಂಟ್ ವೇ ನಲ್ಲಿ ಮಾಡಿ. ಇಲ್ಲ ದಯವಿಟ್ಟು ಎಲ್ಲ ರಿಲೀವ್ ಆಗಿ ನಿಮ್ ಪೋಸ್ಟ್ ಇಂದ. ಹೌದು, ಅತ್ತೆ ಆಸ್ತಿನ ಹಳೆಯ ದಾನ ಮಾಡ್ದಂಗ್ ಮಾಡುವಂತದ್ದು ಬೇಡ. ಹೋಗ್ಬೇಡಿ, ನಿಮ್ಮ ಕೆಲಸ ಮಾಡಿ, ಇಲ್ಲ ಅಂತಂದ್ರೆ ಬಿಟ್ಟು ಹೋಗಿ ಅಷ್ಟೇ, ಬೇಕಾಗಿಲ್ಲ. ಯಾರನ್ನ ಒಳ್ಳೆಯವರು ಇದ್ದಾರೆ, ನೀವು ಒಳ್ಳೆಯವರೇ. ಅಲ್ಲಿ ಕೂತ್ಕೊಳ್ಳೋದು ಟೈಮ್ ಗಂಟ ನೀವು ಒಳ್ಳೆಯವರು. ಇವಾಗ ನೀವು ಏನ್ 20 ವರ್ಷದಿಂದ ಮಾಡಿದಿರಿ ಅದೆಲ್ಲ ಪೇಪರ್ಸ್ ತೋರಿಸ್ತಾ ಇದೆ. ನಾನೇನು ಡಿಸೈಡ್ ಮಾಡೋದು ಬೇಡ, ನಿಮ್ಗೆ ಪೇಪರ್ಸ್ ಹೇಳ್ತಾ ಇದ್ದಾರೆ. 15 ವರ್ಷದಿಂದ ಎಲೆಕ್ಷನ್ಸ್ ಆಗ್ಲಿಲ್ಲ ಸರ್ ಇವ್ರಿಗೆ. 15 ವರ್ಷದಿಂದ ಇವರೆಲ್ಲ ಕೂತವ್ರೆ. ಯಾರ್ ಜಾಗೀರ್ ಅಂತ ತಿಳ್ಕೊಂಡು ಕೂತಿದ್ದೀರಿ ನೀವು? ಯಾಕೆ ನೀವು ನಿಮ್ಮ ಇಡೀ ಸಮುದಾಯದಲ್ಲಿ ಪ್ರಶ್ನೆ ಮಾಡುವಂತಹ, ಯಾಕೆ ಆ ಪ್ರಶ್ನೆ ಮಾಡುವಂತಹ ಗಡ್ಸಿ ಆಗಿ ತೋರಿಸ್ತಾ ಇಲ್ಲ ಸರ್? ಒಂದು ಇನ್ಫ್ರಾಸ್ಟ್ರಕ್ಚರ್ ಹಿಂಗ್ ಬೆಳೆಸಿ ಕೂತವ್ರೆ ಇಲ್ಲಿ ನಮ್ ಏರಿಯಾದಲ್ಲಿ. ಇವಾಗ ಒಂದ್ ಯಾರನ್ನ ಧ್ವನಿ ಎದ್ರೆ ಬೆಳಗ್ಗೆ ಅವನು ಔಸ್ಕೊಂಡ್ಬಿಡ್ತಾನೆ, ಇಲ್ಲ ಅಂದ್ರೆ ಚೇಂಜ್ ಆಗ್ಬಿಡ್ತಾನೆ. ಅದ್ರ ರಾತ್ರಿ ಏನ್ ಮ್ಯಾಜಿಕ್ ನಡೀತದೆ ನನ್ಗೂ ಗೊತ್ತಿಲ್ಲ. ಅಂದ್ರೆ ರಿಪಬ್ಲಿಕ್ ಅಂತೀರಾ? ಬಿಕಾಸ್ ವಿ ಹ್ಯಾವ್ ಫೆಲ್ಟ್ ದಟ್ ಎಕ್ಸ್ಪೀರಿಯನ್ಸ್. ಹಂಗ್ ನಾವು ನಡೆದಿದ್ದೀವಿ, ನಮಗೂ ಆಗೈತೆ. ಅಂದ್ರೆ ನಾವು ಅಲ್ಹಮ್ದುಲಿಲ್ಲಾ ದೇವರು ಮೀರಿಸ್ಕೊಂಡು ಬಂದವನೇ ಆಚೆ. ನಮ್ಗೆ ಎಲ್ಲ ಫೈಟ್ ಔಟ್ ಮಾಡ್ಕೊಂಡೇ ಬಂದಿರೋದು. ಇಲ್ಲ ಸರ್, ಹಂಗಿದೆ ಸರ್ ಇದು. ಇಲ್ಲ, ಬಹಳ ಸೀರಿಯಸ್ ನೋಟ್ ಆಗಿ ಹೇಳ್ತಾ ಇದ್ದೀನಿ. ಯಾರು ಇದಕ್ಕೆ ಸಂಬಂಧಪಟ್ಟಿದ್ದು ಯಾರಿದ್ದಾರೆ ಇದೆಲ್ಲ ನೋಡಿ ದಯವಿಟ್ಟು. ಅಂದ್ರೆ NR ಕ್ಷೇತ್ರ ಸಪರೇಟ್ ಅಂತೀರಿ?
ಇಲ್ಲ ಸಪರೇಟ್ ಅಂತ ಕಾನೂನು ಹೇಳೋಕ್ಕಾಗಲ್ಲ. ಕಟ್ಟಳೆಗಳಿಗೆ ಕಿಂಚಿತ್ ಕವಡೆ ಕಾಸು ಕೊಡ್ತಾ ಇಲ್ಲ, ಕಿಮ್ಮತ್ ಕೊಡ್ತಾ ಇಲ್ಲ ಅಂತೀರಾ? ಏನ್ ಹೇಳಕ್ ಹೋಗ್ತಾ ಇದೀರಿ ತಾವು? ಸರ್ ಅದು ಏನಿದೆ ಅಂತ ಹೇಳಿದ್ರೆ ಅದೇ ಯಾರನ್ನ ಧ್ವನಿ ಎದ್ರೆ ಯಾರನ್ನ ಇವಾಗ ಉದಾಹರಣೆ ನಾನೇ ಅಂತ ತಿಳ್ಕೊಳ್ಳಿ. ಸ್ಟಾರ್ಟಿಂಗ್ ನಾನು 12-13 ವರ್ಷದಿಂದ ನಾನು ಇದು ನೋಡ್ಕೊಂಡು ಬರ್ತಾ ಇದ್ದೀನಿ. ಸ್ಟಾರ್ಟಿಂಗ್ 5 ವರ್ಷ 6 ವರ್ಷ ಕಣ್ಣಿಂದ ರಕ್ತ ಸುರಿಸ್ಬಿಟ್ರು. ಅಷ್ಟೊಂದು ಕಷ್ಟ ನನ್ಗೆ ಅಷ್ಟೊಂದು ಕಷ್ಟ ಕೊಡ್ಬೇಕು. ಹೇಳಕ್ಕೆ ಆಗಲ್ಲ, ಇದು ಇಲ್ಲ ವಿಡಿಯೋ ಮೇಲೆ ಹೇಳ್ಕೋಬಾರ್ದು. ಇವಾಗ ನಿಮ್ ಕ್ವಶನ್ ಹಿಂಗ್ ಬಂದ್ಬಿಟ್ಟೈತೆ, ಇದೊಂದು ಸತ್ಯಾಂಶ. ಈ ಸತ್ಯಾಂಶ ನಮ್ಮ ಏರಿಯಾನವ್ರಿಗೆ ಎಲ್ಲರಿಗೂ ಗೊತ್ತು. ನಾನು ಇದರಿಂದ ಆಚೆ ಮೀರ್ಕೊಂಡು ಬಂದಿದ್ದೀನಿ. ಸರ್, ನಿಮ್ಮೆಲ್ಲ ಕಷ್ಟ ನಷ್ಟಗಳು ಜನ ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಎನ್ಆರ್ ಕ್ಷೇತ್ರ ಪ್ರಜಾಪ್ರಭುತ್ವದ ಒಳಗಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಹೆಚ್ಚಾಗ್ತಾ ಇದ್ದಾವೆ. ಮತ್ತಷ್ಟು ಮಗದಷ್ಟು ವಿಚಾರಗಳನ್ನ ಡಿಸ್ಕಷನ್ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು ಜೊತೆ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಎಸ್ ವೀಕ್ಷಕರೇ, ಇದು 12ನೇ ಸಂಚಿಕೆ. ಈ 12ನೇ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಎನ್ಆರ್ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಕೊರತೆ ಹೆಚ್ಚಾಗಿದೆಯಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡುವ. ಅಲ್ಲಿವರೆಗೂ ನೋಡ್ತಾ ಇರಿ ಇಡೆನ್ಸ್ ನ್ಯೂಸ್.